ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈ ಭಾರ್ಗವ್. ಭಕ್ತಿ ಯಾತ್ರೆ ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯ ಪುಣ್ಯಕ್ಷೇತ್ರ ಯಾವುದು? ಈ ದೇವರ ಲೀಲೆಗಳೇನು? ಈ ಕ್ಷೇತ್ರವು ಯಾವ ಸ್ಥಳದಲ್ಲಿದೆ? ಭಕ್ತರ ಇಚ್ಛೆಯನ್ನು ಈಡೇರಿಸುವ ಗೌರಿನಂದನ ಎಲ್ಲಿ ನೆಲೆಸಿದ್ದಾನೆ? ತಿಳಿಯೋಣ ಬನ್ನಿ ಈ ಭಕ್ತಿಯಾತ್ರೆಯ ಸಂಚಿಕೆಯಲ್ಲಿ. ಇಡೀ ದೇವಾನುದೇವತೆಗಳ ಮೊದಲ ಪೂಜಿಪನೆ ವಿಘ್ನ ವಿನಾಶಕ ಪಾರ್ವತೀನಂದನ ಷಣ್ಮುಖ ಸೋದರ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ. ಭಕ್ತರು ನೋಡಲೇಬೇಕಾದ ಪುಣ್ಯಧಾಮ ಕಾಣಿಪಾಕಂ ಸ್ವಯಂಭೂ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ. ಈ ದೇವಾಲಯವು ತಿರುಪತಿಯಿಂದ 68 ಕಿಲೋಮೀಟರ್ ದೂರವಿದ್ದು, ಚಿತ್ತೂರಿನಿಂದ 11 ಕಿಲೋಮೀಟರ್ ಕಾಣಿಪಾಕಂ ಎಂಬ ಹಳ್ಳಿಯಲ್ಲಿದೆ. ಇದರ ಇತಿಹಾಸ ರಹಸ್ಯ ನಿಗೂಢದಿಂದ ಕೂಡಿದೆ. ಇಲ್ಲಿ ದೈವಿಕ ಪವಾಡವೇ ನಡೆದಿದೆ. ಬಾವಿಯಲ್ಲಿ ಸ್ವಯಂ ಉದ್ಭವನಾಗಿ ಶ್ರೀ ವಿನಾಯಕ ಸ್ವಾಮಿಯು ನೆಲೆಸಿದ್ದಾನೆ. ಇಲ್ಲಿನ ಇತಿಹಾಸವೆಂದರೆ 11ನೇ ಶತಮಾನದ ಆರಂಭದಲ್ಲಿ ಚೋಳ ಚಕ್ರವರ್ತಿ ಕುಲೋತುಂಗನು ಈ ಆಲಯವನ್ನು ನಿರ್ಮಿಸಿದ್ದಾನೆ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳು ಅನೇಕ ರಾಜರುಗಳು ಇದನ್ನು ಮತ್ತಷ್ಟು ವಿಸ್ತರಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಶ್ರೀ ಕಾಣಿಪಾಕಂ ವಿನಾಯಕ ಸ್ವಾಮಿಯ ಮಹಿಮೆ ಅಪಾರ. 3 ಜನ ಸಹೋದರರ ಅಂಗವೈಕಲ್ಯವನ್ನು ನಿವಾರಿಸಿದ ಗಜಾನನ, ಸ್ವಯಂ ಉದ್ಭವನಾದ ಗಣಾಧಿಪ. ಇಲ್ಲಿನ ಸ್ಥಳ ಮಹಿಮೆಯ ಪ್ರಕಾರ ವಿಹಾರಿಪುರಿ ಎಂಬ ಗ್ರಾಮದಲ್ಲಿ ಒಬ್ಬ ಕುರುಡ, ಒಬ್ಬ ಮೂಗ, ಒಬ್ಬ ಕಿವುಡ ಎಂಬ 3 ಜನ ಸಹೋದರರಿದ್ದರು. ಇವರು ತಮ್ಮ ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದರು. ಹೀಗಿರುವಾಗ ಮಳೆ ಬಾರದೆ ಜನರು ತತ್ತರಿಸುತ್ತಾರೆ. ವ್ಯವಸಾಯವನ್ನೇ ನಂಬಿಕೊಂಡಿದ್ದ ಈ 3 ಸಹೋದರರು ತಮ್ಮ ಹೊಲದಲ್ಲಿದ್ದ ಬಾವಿಯಲ್ಲಿ ನೀರು ಇರದ ಕಾರಣ ಬಾವಿಯನ್ನು ತೋಡಿದರೆ ನೀರು ಸಿಗಬಹುದೆಂದು ಬಾವಿಯನ್ನು ತೋಡಲು ಆರಂಭಿಸುತ್ತಾರೆ. ಆಗ ನೀರು ಸ್ವಲ್ಪ ಪ್ರಮಾಣದಲ್ಲಿ ಬಂದು ಮತ್ತಷ್ಟು ತೋಡಿದರೆ ನೀರು ಹೆಚ್ಚಾಗಿ ಸಿಗಬಹುದೆಂದು ಬಾವಿಯನ್ನು ಅಗೆಯುತ್ತಿರುವಾಗ ಆರೆಯು ಒಂದು ಕಠಿಣ ವಸ್ತುವಿಗೆ ಸಿಕ್ಕಿ ಅದರಿಂದ ರಕ್ತವು ಚಿಮ್ಮಿ ಈ 3 ಜನ ಸಹೋದರರ ಮೇಲೆ ಬೀಳುತ್ತದೆ. ಇವರಿಗಿದ್ದ ಅಂಗವೈಕಲ್ಯವೆಲ್ಲವೂ ನಿವಾರಣೆಯಾಗುತ್ತದೆ. ಆ ಬಾವಿಯಲ್ಲಿ ನೀರೆಲ್ಲವೂ ಸಹ ರಕ್ತಮಯವಾಗುತ್ತದೆ. 3 ಜನ ಸಹೋದರರು ತಮ್ಮ ಗ್ರಾಮದ ಜನರಿಗೆ ತಿಳಿಸಿದಾಗ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಆ ಕಲ್ಲನ್ನು ಮೇಲೆತ್ತಲು ಪ್ರಯತ್ನಿಸುತ್ತಾರೆ. ಸ್ವಲ್ಪ ಮೇಲೆ ಬರುತ್ತಿದ್ದಂತೆ ಅದು ಕಲ್ಲು ಕಠಿಣ ವಸ್ತುವಾಗಿರದೆ ಶ್ರೀ ವಿನಾಯಕ ಸ್ವಾಮಿಯ ವಿಗ್ರಹವಾಗಿರುತ್ತದೆ. ಇದನ್ನು ಕಂಡ ಗ್ರಾಮಸ್ಥರು ಮತ್ತೆ ಬಾವಿ ಅಗೆದು ಬುಡವಾಗಿ ಮೇಲೆತ್ತಲು ಪ್ರಯತ್ನಿಸುತ್ತಾರೆ. ಆದರೆ ವಿನಾಯಕ ವಿಗ್ರಹದ ಬುಡವು ಸಿಗುವುದಿಲ್ಲ. ಗಜಾನನ ಮುಖ, ಸ್ವಲ್ಪ ಭಾಗದ ಹೊಟ್ಟೆಯು ಮಾತ್ರ ಕಾಣಿಸುತ್ತದೆ. ಅದನ್ನು ಮೇಲೆತ್ತಲು ಆಗದೆ ಬಾವಿಯಲ್ಲಿಯೇ ಬಿಡುತ್ತಾರೆ. ಆದರೆ ಆ ವಿನಾಯಕ ಸ್ವಾಮಿಯ ಹಣೆಯಿಂದ ರಕ್ತವು ಪ್ರವಾಹದಂತೆ ಬಾವಿಯಲ್ಲಿಯೇ ಹರಿಯುತ್ತಲೇ ಇರುತ್ತದೆ. ಗ್ರಾಮಸ್ಥರು ಈ ರಕ್ತವನ್ನು ನಿಲ್ಲಿಸಿ ಶಾಂತಿ ಮಾಡಲೆಂದು ಶ್ರೀ ಮಹಾಗಣಾಧಿಪನನ್ನು ಪೂಜಿಸಿ ಆರಾಧಿಸಿ ತೆಂಗಿನಕಾಯಿಯನ್ನು ಒಡೆಯುತ್ತಾರೆ. ಹೀಗೆ ಸ್ವಯಂ ಉದ್ಭವನಾದ ಶ್ರೀ ವಿನಾಯಕ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥಿಸಿ ತೆಂಗಿನಕಾಯಿ ಅರ್ಪಿಸಿದ್ದರಿಂದ ಈ ತೆಂಗಿನಕಾಯಿ ನೀರು 1.5 ಎಕರೆ ಭೂಮಿಯಲ್ಲಿ ಹರಿಯುತ್ತದೆ. ಗ್ರಾಮಸ್ಥರ ಜನರ ಭಕ್ತಿಗೆ ಮೆಚ್ಚಿದ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯು ಸಂತೃಪ್ತನಾಗುತ್ತಾನೆ. ಆಗ ಹಣೆಯಿಂದ ಬರುತ್ತಿದ್ದ ರಕ್ತವು ನಿಲ್ಲುತ್ತದೆ. ಕಣಿ ಎಂದರೆ ಜೌಗು ಭೂಮಿ, ಪಾಕಂ ಎಂದರೆ ನೀರಿನ ಅರಿವು ಎಂಬ ಅರ್ಥವನ್ನು ನೀಡುವುದರಿಂದ ಈ ಸ್ಥಳವು ಕಾಣಿಪಾಕಂ ವಿನಾಯಕ ಸ್ವಾಮಿ ಆಲಯವೆಂದೇ ಪ್ರಸಿದ್ಧಿಯಾಗಿದೆ. ಬಾವಿಯಲ್ಲೇ ಸ್ವಯಂ ಉದ್ಭವನಾದ ಗಜಾನನನನ್ನು ಸ್ವಯಂಭೂ ವಿನಾಯಕನೆಂದು ಸಹ ಭಕ್ತರು ಕರೆಯುತ್ತಾರೆ. ಇಂದಿಗೂ ಶ್ರೀ ವಿನಾಯಕ ಸ್ವಾಮಿಯು ಈ ಬಾವಿಯಲ್ಲೇ ನೆಲೆಸಿ ದರ್ಶನವನ್ನು ನೀಡಿ ಭಕ್ತರ ಭಕ್ತಿಗೆ ಮೆಚ್ಚಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾನೆ. ಇಂತಹ ಪವಾಡವು ಕಾಣಿಪಾಕಂ ಎಂಬಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದೆ. ಸ್ವಯಂಭೂ ಶ್ರೀ ವಿನಾಯಕ ಸ್ವಾಮಿಯ ಒಂದು ಪ್ರೇರಕ ಶಕ್ತಿಯಿಂದ ಎಂದಿಗೂ ಈ ಬಾವಿಯಲ್ಲಿರುವ ನೀರು ಆವಿಯಾಗುವುದಿಲ್ಲ. ಯಾವಾಗಲೂ ಬಾವಿಯಲ್ಲಿ ನೀರು ತುಂಬಿ ಹರಿಯುತ್ತಲೇ ಇರುತ್ತದೆ. ಇದು ಭೂಮಿಯಿಂದ ಸ್ವಯಂ ಉದ್ಭವನಾದ
ಶ್ರೀ ವಿನಾಯಕ ಸ್ವಾಮಿಯ ಪವಾಡವೇ ಆಗಿದೆ. ಈ ನೀರಿನ ಮೂಲ ಕಂಡುಹಿಡಿಯಲು ಸಂಶೋಧಕರು ಎಷ್ಟೇ ಪ್ರಯತ್ನ ಮಾಡಿದರೂ ಇದರ ರಹಸ್ಯವನ್ನು ತಿಳಿಯಲಾಗುತ್ತಿಲ್ಲ. ಇದು ದೈವಿಕ ಮಹಿಮೆಯೇ ಆಗಿದೆ ಎಂದು ಭಕ್ತರು ಇಲ್ಲಿ ನಂಬುತ್ತಾರೆ. ಕಾಣಿಪಾಕಂ ವಿನಾಯಕ ಸ್ವಾಮಿ ನೆಲೆಸಿರುವ ಬಾವಿಯ ನೀರು ಪವಿತ್ರವಾದ ನೀರು. ವಿನಾಯಕ ಸ್ವಾಮಿ ನೆಲೆಸಿರುವ ಈ ಬಾವಿಯ ನೀರು ಅನೇಕ ಭಕ್ತರ ಕಾಯಿಲೆಗಳನ್ನು ವಾಸಿ ಮಾಡುವ ಔಷಧಿ ಗುಣವನ್ನು ಹೊಂದಿದೆ. ಈ ಪವಿತ್ರ ನೀರನ್ನು ಸೇವಿಸುವುದರಿಂದ ದೇಹ ಮತ್ತು ಮನಸ್ಸಿಗೆ ಒಂದು ರೀತಿಯ ಶಕ್ತಿ, ಶಾಂತಿ ನೆಲೆಸಿ ಭಕ್ತರಲ್ಲಿ ಆಧ್ಯಾತ್ಮಿಕ, ದೈಹಿಕ ಚಿಕಿತ್ಸೆ, ನೈತಿಕ ವೈಫಲ್ಯಗಳನ್ನು ವಾಸಿ ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಪವಿತ್ರ ನೀರನ್ನು ಈ ದೇವಾಲಯದಲ್ಲಿ ತೀರ್ಥ ಪ್ರಸಾದವಾಗಿ ಕೊಡಲಾಗುತ್ತದೆ. ಈ ದೇವಾಲಯದಲ್ಲಿ ವಿಗ್ರಹವು ಬೆಳೆಯುತ್ತದೆ. ಇಲ್ಲೊಂದು ದೈವಿಕ ಪವಾಡವೇ ಇದೆ. ನಮಗೆ ಕುತೂಹಲ ಉಂಟು ಮಾಡುವ ಆಶ್ಚರ್ಯದ ಸಂಗತಿ ಎಂದರೆ ಸ್ವಯಂ ಪ್ರಕಟ ಶ್ರೀ ವಿನಾಯಕ ಸ್ವಾಮಿಯ ವಿಗ್ರಹವು ದಿನದಿಂದ ದಿನಕ್ಕೆ ಗಾತ್ರದಲ್ಲಿ ಬೆಳೆಯುತ್ತಿದೆ. ಇದರ ಬೆಳವಣಿಗೆ ನಿಂತರೆ ಕಲಿಯುಗ ಮುಗಿಯುತ್ತದೆ ಎಂದು ಭಕ್ತರು ಹೇಳುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ಭಕ್ತರು 50 ವರ್ಷಗಳ ಹಿಂದೆ ಈ ದೇವರಿಗೆ ಮಾಡಿಸಿದ್ದ ಬೆಳ್ಳಿ ಕವಚವು ಈಗ ಸರಿಹೊಂದುತ್ತಿಲ್ಲ. ಅದೇ ರೀತಿ ಅನೇಕ ಭಕ್ತರು ಮಾಡಿಸಿದ ಬೆಳ್ಳಿ ಕವಚವು ಶ್ರೀ ವಿನಾಯಕ ಸ್ವಾಮಿಯು ಬೆಳೆಯುತ್ತಿರುವುದರಿಂದ ಸರಿಹೊಂದುತ್ತಿಲ್ಲ. ಸಂಶೋಧಕರಿಗೆ ಈ ವಿಗ್ರಹದ ಬೆಳವಣಿಗೆಗೆ ವೈಜ್ಞಾನಿಕ ಕಾರಣವೂ ಸಹ ಸಿಗುತ್ತಿಲ್ಲ. ಇದೊಂದು ವಿಸ್ಮಯ, ದೈವಿಕ ರಹಸ್ಯದ ಪವಾಡವೇ ಸರಿ. ಇಲ್ಲಿ ಸುಳ್ಳನ್ನು ಹೇಳಬಾರದು. ತಪ್ಪು ಮಾಡಿ ಒಪ್ಪದಿದ್ದರೆ ವಿನಾಯಕ ಸ್ವಾಮಿಯು ಶಿಕ್ಷಿಸುತ್ತಾನಾ? ಈ ದೇವಾಲಯದಲ್ಲಿ ಶ್ರೀ ವಿನಾಯಕ ಸ್ವಾಮಿಯ ಎದುರು ಭಕ್ತರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ತಪ್ಪು ಮಾಡಿ ತಪ್ಪೇ ಮಾಡಿಲ್ಲವೆಂದು ಒಪ್ಪಿಕೊಂಡರೆ ಕಷ್ಟಗಳನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆ ಇದೆ. ಕಾಣಿಪಾಕಂ ಸ್ಥಳದ ಮಹಿಮೆಯ ಒಂದು ಅಪೂರ್ವ ಶಕ್ತಿಗೆ ಸಾಕ್ಷಿಯಾಗಿ ಇನ್ನೊಂದು ಕಥೆಯೂ ಇದೆ. ಈ ದೇವಾಲಯದ ಬಳಿ ಬಾಹುದಾ ಎಂಬ ನದಿಯು ಹರಿಯುತ್ತದೆ. ಈ ಪುಣ್ಯ ಜಲದಿಂದ ಸ್ನಾನ ಮಾಡಿ ಲಿಖಿತ ಎಂಬುವನು ತನ್ನ ಕೈಗಳನ್ನು ಪಡೆದುಕೊಂಡಿದ್ದಾನೆ. ಇಂತಹ ಚಮತ್ಕಾರ ಈ ನದಿಯ ಪವಿತ್ರ ನೀರಿನಲ್ಲಿದೆ. ಶಂಖ ಮತ್ತು ಲಿಖಿತ ಎಂಬ ಸಹೋದರರು ಇರುತ್ತಾರೆ. ಇವರು ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಹೀಗೆ ಇಬ್ಬರು ತೀರ್ಥಯಾತ್ರೆ ಮಾಡುತ್ತಿದ್ದಾಗ ದಣಿದು ಹಸಿವಿನಿಂದ ಇದ್ದಾಗ ಲಿಖಿತನು ಮಾವಿನ ಹಣ್ಣನ್ನು ಮಾಲೀಕನಿಗೆ ತಿಳಿಯದೆ ಕೀಳುತ್ತಾನೆ. ಇದನ್ನು ಕಂಡ ಶಂಖನು ಕೋಪಗೊಂಡು ನೀನು ತಪ್ಪು ಮಾಡಿರುವೆ ಎಂದು ರಾಜನಿಗೆ ದೂರನ್ನು ಕೊಟ್ಟಾಗ ರಾಜನು ಲಿಖಿತನಿಗೆ ಕೈಗಳನ್ನು ಕತ್ತರಿಸುವ ಆದೇಶವನ್ನು ನೀಡುತ್ತಾನೆ. ಆದರೆ ಶಂಖನಿಗೆ ರಾಜ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡುತ್ತಾನೆಂದು ಭಾವಿಸಿರಲಿಲ್ಲ. ತುಂಬಾ ದುಃಖಿತನಾಗುತ್ತಾನೆ. ನಂತರ ತೀರ್ಥಯಾತ್ರೆ ಮುಂದುವರಿಸುತ್ತಾ ಕಾಣಿಪಾಕಂಗೆ ತಲುಪಿ ಸ್ವಯಂಭೂ ವಿನಾಯಕ ಸ್ವಾಮಿ ದೇವಾಲಯದ ಬಳಿ ಇರುವ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡುತ್ತಾರೆ. ಈ ಸ್ವಾಮಿಯ ಸಂಕಲ್ಪವೋ ಇದೊಂದು ಪವಾಡವೋ ಈ ದೇವರ ಮಹಿಮೆಯಿಂದ ಕೈಗಳನ್ನು ಕಳೆದುಕೊಂಡಿದ್ದ ಲಿಖಿತನಿಗೆ ಮರಳಿ ಬರುತ್ತದೆ. ಅಂದಿನಿಂದ ಈ ನದಿಯನ್ನು ಬಾಹುದಾ ನದಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಬಾಹು ಎಂದರೆ ತೋಳು, ದಾ ಎಂದರೆ ತೆಲುಗಿನಲ್ಲಿ ಬಾ ಎಂಬ ಅರ್ಥವಿದೆ. ಈ ನದಿಯಲ್ಲಿ ಸ್ನಾನ ಮಾಡಿದರೆ ಭಕ್ತರಿಗೆ ರೋಗ ರುಜಿನಗಳು ನಿವಾರಣೆಯಾಗುತ್ತದೆ ಎಂದು ನಂಬುತ್ತಾರೆ. ಈ ದೇವಾಲಯದ ವಾಸ್ತುಶಿಲ್ಪ ಕೆತ್ತನೆಗಳು ಭಕ್ತರನ್ನು ಆಕರ್ಷಿಸುತ್ತದೆ. ಈ ದೇವಾಲಯದಲ್ಲಿ ವಾಸ್ತುಶಿಲ್ಪವು ಅದ್ಭುತವಾಗಿದೆ. ಭಕ್ತರನ್ನು ಇದರ ವಿನ್ಯಾಸ, ಕೆತ್ತನೆಗಳು ಆಕರ್ಷಿಸುತ್ತದೆ. ಇದು ಪ್ರಾಚೀನ ದೇವಾಲಯವಾಗಿದ್ದು ಕೆತ್ತಿದ ಕಂಬಗಳು, ಪ್ರತಿಮೆಗಳು, ಗರ್ಭಗುಡಿಯ ಅದ್ಭುತ ಕಲಾ ವಿನ್ಯಾಸವು ಅತ್ಯದ್ಭುತವಾಗಿ ರಚಿಸಲಾಗಿದೆ. ಇಲ್ಲಿನ ವಾಸ್ತುಶಿಲ್ಪದ ವಿನ್ಯಾಸವು ದೈವಿಕ ಪ್ರೇರಿತ ನಂಬಿಕೆ ಮತ್ತು ಭಕ್ತಿಯ ಸ್ವರೂಪಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಈ ದೇವಾಲಯ ಯಾವುದೇ ಯುದ್ಧದ ಆಕ್ರಮಣಕ್ಕೆ, ನೈಸರ್ಗಿಕ ವಿಕೋಪಗಳಿಗೆ ಹಾನಿಯಾಗದೆ ಉಳಿದಿದೆ. ಇಲ್ಲಿನ ಭಕ್ತರು ಸ್ವಯಂಭೂ ವಿನಾಯಕ ಸ್ವಾಮಿಯೇ ರಕ್ಷಿಸುತ್ತಾನೆಂದು ನಂಬಿದ್ದಾರೆ. ಇದರ ಬಳಿಯೇ ತಂಪಾದ ಉದ್ಯಾನವನವಿದ್ದು ಇಲ್ಲಿ ವಿನಾಯಕ, ಶಿವ, ಸುಬ್ರಹ್ಮಣ್ಯ, ಅನೇಕ ಇತರ ದೇವಾಲಯದ ಪ್ರತಿಮೆಗಳನ್ನು ಭಕ್ತರು ನೋಡಬಹುದು. ಇಲ್ಲಿ ವಿಶೇಷವಾಗಿ ವಿನಾಯಕ ಚತುರ್ಥಿ, ಬ್ರಹ್ಮೋತ್ಸವ, ವಿನಾಯಕ ಸ್ವಾಮಿಯನ್ನು
ವಿವಿಧ ವಾಹನಗಳಿಂದ ಮೆರವಣಿಗೆ ಮಾಡಲಾಗುತ್ತದೆ. ಈ ದೇವಾಲಯದ ಪಕ್ಕದಲ್ಲೇ ಶಿವನು ಮಣಿಕಂಠ ರೂಪದಲ್ಲಿ ನೆಲೆಸಿದ್ದಾನೆ. ರಾಜನು ಬ್ರಹ್ಮಹತ್ಯೆ ದೋಷದ ನಿವಾರಣೆಗಾಗಿ ಈ ಮಣಿಕಂಠೇಶ್ವರ ದೇವಾಲಯವನ್ನು ನಿರ್ಮಿಸಿದನೆಂದು ಐತಿಹಾಸಿಕ ಪುರಾವೆ ಇದೆ. ಇಲ್ಲಿ ಮಣಿಕಂಠೇಶ್ವರ ಲಿಂಗದಲ್ಲಿ ನಾಗರಹಾವು ಸುತ್ತುಕೊಂಡಿರುತ್ತದೆ ಮತ್ತು ಈ ನಾಗರಹಾವಿನ ತಲೆಯ ಮೇಲೆ ಮಣಿಯೂ ಇರುತ್ತದೆ. ದೇವಾಲಯದಲ್ಲೆಲ್ಲ ಈ ಹಾವು ಓಡಾಡುತ್ತದೆ. ಯಾರಿಗೂ ಸಹ ಯಾವುದೇ ಹಾನಿಯನ್ನು ಮಾಡಿಲ್ಲ. ಇಂತಹ ಅದ್ಭುತ ಮಹಿಮೆ ಈ ದೇವಾಲಯದಲ್ಲಿ ಮಾತ್ರ ಕಾಣಬಹುದಾಗಿದೆ. ಕೇತು ದೋಷವಿರುವವರು ಈ ದೇವಾಲಯಕ್ಕೆ ಬಂದು ಸಾಕ್ಷಾತ್ ಶಿವನ ರೂಪದಲ್ಲಿ ನೆಲೆಸಿರುವ ಶ್ರೀ ಮಣಿಕಂಠೇಶ್ವರನ ದರ್ಶನ ಪಡೆದರೆ ಈ ದೋಷವು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಇಂತಹ ಪವಾಡ ಮಹಿಮೆ ಹೊಂದಿರುವ ಪುಣ್ಯಕ್ಷೇತ್ರ ಶ್ರೀ ಕಾಣಿಪಾಕಂ ಸ್ವಯಂಭೂ ವಿನಾಯಕ ಸ್ವಾಮಿ ಮತ್ತು ಶ್ರೀ ಮಣಿಕಂಠೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ನಾವೆಲ್ಲರೂ ಸಹ ಈ ವಿಘ್ನ ನಿವಾರಕನ ಮಣಿಕಂಠೇಶ್ವರನ ದೇವಾಲಯಕ್ಕೆ ಬಂದು ದರ್ಶನ ಪಡೆದು ಪುನೀತರಾಗೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹಿಮೆಯುಳ್ಳ ಪುಣ್ಯಕ್ಷೇತ್ರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.